ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಿದ ಮೇಲೆ ಕಳಶವನ್ನು ಯಾವ ಸಮಯದಲ್ಲಿ ಯಾವ ದಿನದಂದು ಕದಲಿಸಬೇಕು? ಶುಕ್ರವಾರ ವ್ರತ ಮಾಡಿದ ಮೇಲೆ ವರಮಹಾಲಕ್ಷ್ಮಿ ದೇವಿಯನ್ನ ಯಾವ ರೀತಿ ಕಳಿಸಿಕೊಡಬೇಕು? ಕಳಶ ಕದಲಿಸುವಾಗ ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಳಬೇಕು? ಕಳಶದಲ್ಲಿರುವ ವಸ್ತು ಹಾಗೂ ದೇವಿಗೆ ಕೊಟ್ಟಂತಹ ವಸ್ತುಗಳನ್ನು ಏನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ವರಮಹಾಲಕ್ಷ್ಮಿ ವ್ರತವನ್ನು ಈಗಾಗಲೇ ಕೆಲವರು ಆಗಸ್ಟ್ 21 ಮೊನ್ನೆ ಹೋದಂತಹ ಶುಕ್ರವಾರವೇ ಆಚರಿಸಿದ್ದೀರಾ. ಇನ್ನು ಕೆಲವರು ನಾವು ತಿಳಿಸಿದ ಹಾಗೆಯೇ ಆಗಸ್ಟ್ 28ಕ್ಕೆ ಆಚರಿಸಲು ಕಾದಿದ್ದೀರಾ. ನೀವು ಯಾವಾಗ ವ್ರತ ಮಾಡಿದರೂ ಸರಿ, ವ್ರತ ಮುಗಿದ ಮೇಲೆ ಶುಕ್ರವಾರವೇ ಕಳಶ ಕದಲಿಸಬೇಕಾ, ಶನಿವಾರವ ಅಥವಾ ಮೂರನೆಯ ದಿನ ಭಾನುವಾರವ? ಮಧ್ಯೆ ಏನಾದರೂ ಅಡಚಣೆಗಳು ಬಂದರೆ ಯಾವ ದಿನ ಕಳಶ ಕದಲಿಸಬೇಕು ಎಂಬ ಗೊಂದಲ ಖಂಡಿತವಾಗಿಯೂ ಎಲ್ಲರಿಗೂ ಇದ್ದೇ ಇರುತ್ತೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಲಕ್ಷ್ಮೀ ಪೂಜೆ ಎಷ್ಟು ಮುಖ್ಯವೋ ಕಳಶ ವಿಸರ್ಜನೆ ಕೂಡ ಅಷ್ಟೇ ಮುಖ್ಯವಾದದ್ದು. ವರಮಹಾಲಕ್ಷ್ಮಿ ದೇವಿಯನ್ನು ಬಿಸಿಲ ಹೊತ್ತಿನಲ್ಲಿ, ಅಂದರೆ ಸೂರ್ಯ ನೆತ್ತಿ ಮೇಲೆ ಇದ್ದಾಗ ಮಟಮಟ ಮಧ್ಯಾಹ್ನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕಳಿಸಿಕೊಡಬಾರದು. ತಂಪು ಹೊತ್ತಿನಲ್ಲಿಯೇ ದೇವಿಯ ಕಳಶ ಕದಲಿಸಬೇಕು. ಶುಕ್ರವಾರ ವರಮಹಾಲಕ್ಷ್ಮಿ ಕೂರಿಸಿರ್ತೀರಾ, ಯಾವುದೇ ಕಾರಣಕ್ಕೂ ಶುಕ್ರವಾರದ ದಿನವೇ ವರಮಹಾಲಕ್ಷ್ಮಿ ಕಳಶ ಕದಲಿಸಬಾರದು. ಸಂಜೆ ಸಮಯವೇ ಕಳಶ ಕದಲಿಸಲು ಸೂಕ್ತ ಸಮಯವಾಗಿದೆ. ಕಳಶ ಕದಲಿಸುವ ಮುನ್ನ ಈ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಅಮ್ಮ ಶ್ರೀ ಮಹಾಲಕ್ಷ್ಮಿ ದೇವಿ, ವರಮಹಾಲಕ್ಷ್ಮಿ ದೇವಿ, ಭಕ್ತಿ ಶ್ರದ್ಧೆಯಿಂದ ಈ ವರ್ಷವೂ ನಿನ್ನ ಪೂಜೆಯನ್ನ ನನ್ನ ಶಕ್ತಿಗೆ ಅನುಸಾರ ಮಾಡಿದ್ದೇನೆ. ನನ್ನ ಕುಟುಂಬಕ್ಕೆ ಎಲ್ಲ ರೀತಿಯ ಸಕಾರಾತ್ಮಕ ಏಳಿಗೆ ನೀಡಿ ಐಶ್ವರ್ಯ, ಆರೋಗ್ಯ, ಆಯಸ್ಸು, ಸುಖ, ನೆಮ್ಮದಿಯನ್ನು ಕೊಟ್ಟು ಕಾಪಾಡು. ಮುಂದಿನ ವರ್ಷವೂ ನಿನ್ನ ಪೂಜೆಯನ್ನು, ಸದ್ಗುಣರ ಸೇವೆಯನ್ನು ಮಾಡುವಂತಹ ಮತ್ತಷ್ಟು ಶಕ್ತಿ ಹಾಗೂ ಧೈರ್ಯವನ್ನು ನೀಡು. ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯಾದ ನಿನ್ನ ಅಂಶಗಳು ಶಾಶ್ವತವಾಗಿ ನೆಲೆಸಲಿ ಎಂದು ಬೇಡಿಕೊಳ್ಳಬೇಕು. ಆನಂತರ ದೀಪಗಳನ್ನು ಬೆಳಗಿಸಿ ಸಿಹಿ ನೈವೇದ್ಯಗಳನ್ನು ಇಟ್ಟು ಮಹಾಲಕ್ಷ್ಮಿ ದೇವಿಗೆ ನಮಸ್ಕಾರ ಮಾಡಿಕೊಳ್ಳುತ್ತಾ ಕೆಂಪಾರತಿಯನ್ನ ಮಾಡುತ್ತಾ ಕಳಶವನ್ನು ಬಲಭಾಗಕ್ಕೆ ಜರುಗಿಸಿ ಒಂದು ಹೆಜ್ಜೆ ಮುಂದಕ್ಕೆ ಎಳೆದುಕೊಳ್ಳಬೇಕು. ಕಳಶ ಕದಲಿಸಿದ ತಕ್ಷಣವೇ ಎಲ್ಲ ವಸ್ತುಗಳನ್ನ ತೆಗಿಬೇಕು ಅಂತೇನಿಲ್ಲ. ಸ್ವಲ್ಪ ಸಮಯ ಬಿಟ್ಟು ಕಳಶದ ವಸ್ತುಗಳು ಹಾಗೂ ಇತರೆ ವಸ್ತುಗಳನ್ನ ತೆಗೆದಿಟ್ಟುಕೊಳ್ಳಬಹುದು. ವರಮಹಾಲಕ್ಷ್ಮಿ ವ್ರತ ಮುಗಿದ ನಂತರದ ದಿನ ಕೆಲವು ಸ್ತ್ರೀಯರಿಗೆ ಅಡಚಣೆಗಳು ಬರುತ್ತವೆ. ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ನಿಮ್ಮ ಮನೆಯಲ್ಲಿರುವ ಪುರುಷರಿಂದ ಅಥವಾ ಚಿಕ್ಕ ಮಕ್ಕಳಿಂದ, ನಿಮ್ಮ ಅತ್ತೆ ಮಾವಂದರಿಂದ ಅಮ್ಮನವರ ಕಳಶವನ್ನ ಕದಲಿಸಬೇಕು. ನಿಮ್ಮ ಮನೆಯಲ್ಲಿ ಪುರುಷರು ಇಲ್ಲ, ಹಾಗೆಯೇ ಮಕ್ಕಳು ಕೂಡ ತುಂಬಾ ಚಿಕ್ಕವರು, ನಮ್ಮ ಮನೆಯಲ್ಲಿ ಅತ್ತೆ ಮಾವಂದಿರು ಯಾರೂ ಇಲ್ಲ ಎಂದುಕೊಂಡಾಗ ನೀವು 5 ದಿನಗಳ ನಂತರ ತಲೆ ಸ್ನಾನ ಮಾಡಿ ಕಳಶವನ್ನ ಕದಲಿಸಬೇಕು. ಕಳಶದಲ್ಲಿ ಹಾಕಿದ್ದ ಗೋಮತಿ ಚಕ್ರ, ತಾವರೆಯ ಬೀಜಗಳು, ಚಿನ್ನ, ಬೆಳ್ಳಿ ನಾಣ್ಯ ಅಥವಾ ಆಭರಣಗಳು, ಕವಡೆಗಳನ್ನ ದುಡ್ಡು ಇಡುವಂತಹ ಜಾಗದಲ್ಲಿ ಒಂದು ಹಳದಿ ವಸ್ತ್ರದಲ್ಲಿ ಕಟ್ಟಿಡಿ. ಉಳಿದ ಲವಂಗ, ಗೋಡಂಬಿ, ಬಾದಾಮಿಗಳು ಚೆನ್ನಾಗಿದ್ರೆ ಸೇವಿಸಿ, ಹಾಳಾಗಿದ್ದರೆ ಮರಗಿಡಗಳ ಬುಡಕ್ಕೆ ಅಥವಾ ಹರಿಯುವ ನೀರಿಗೆ ಬಿಡಬೇಕು. ದೇವಿಯ ಅಲಂಕಾರಕ್ಕೆ ಬಳಸಿದ ಹೂವಿನ ಹಾರ, ಪುಷ್ಪಗಳನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು. ಕೈಗೆ ಕಟ್ಟಿಕೊಂಡಂತಹ ವ್ರತಸೂತ್ರವನ್ನು ಕಳಶ ಕದಲಿಸಿದ ಮೇಲೆ ತೆಗೆದು ಹರಿಯುವ ನೀರಿಗೆ ಬಿಡಬಹುದು ಅಥವಾ ಮರದ ಬುಡಕ್ಕೆ ಹಾಕಬಹುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೋಟುಗಳ ಕಂತೆ ಇಟ್ಟು ಆಡಂಬರ ಮಾಡಬಾರದು. ಲಕ್ಷ್ಮಿ ಎಂದರೆ ನಾಣ್ಯ, ಆದ್ದರಿಂದ ನಾಣ್ಯಗಳನ್ನ ದೇವಿಯ ಮುಂದೆ ಇಟ್ಟು ಪೂಜಿಸಬೇಕು. ಒಂದೇ ಒಂದು ನಾಣ್ಯವನ್ನು ಭಕ್ತಿಯಿಂದ ಇಟ್ಟರೂ ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯರಾಗುವಿರಿ. 32 ನಾಣ್ಯ ಅಥವಾ 108 ನಾಣ್ಯಗಳನ್ನು ಇಟ್ಟು ಪೂಜಿಸಿ ಮುಂದಿನ ವರ್ಷಕ್ಕೆ ಎತ್ತಿಟ್ಟುಕೊಳ್ಳಬಹುದು. ಮುಂದಿನ ವರ್ಷದ ತನಕ ವರಮಹಾಲಕ್ಷ್ಮಿ ವ್ರತ ಬರುವವರೆಗೂ ನಾಣ್ಯಗಳನ್ನು ದುಡ್ಡು ಇಡುವ ಜಾಗದಲ್ಲಿ ಇಟ್ಟುಕೊಂಡರೆ ಮನೆಯಲ್ಲಿ ಸಂಪತ್ತಿನ ವೃದ್ಧಿಯಾಗುತ್ತೆ. ಹಣಕಾಸಿನ ಬಾಧೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿ ವೃದ್ಧಿಯಾಗುತ್ತೆ. ಕಳಶಕ್ಕೆ ಇಟ್ಟಂತಹ ವಿಳೆದೆಲೆಗಳು ಚೆನ್ನಾಗಿದ್ರೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಮಾತ್ರ ಆ ಎಲೆಗಳನ್ನು ಸೇವಿಸಬೇಕು. ತೆಂಗಿನಕಾಯಿಯಲ್ಲಿ ಸಿಹಿ ಮಾಡಿ ಮನೆ ಮಂದಿ ಸೇವಿಸಬೇಕು. ಒಂದೇ ಒಂದು ವರ್ಷ ಮುತ್ತೈದೆಯರ ಜೊತೆ ವಿಧವೆಯರನ್ನ ಕೂಡ ಮನೆಗೆ ಕರೆಸಿ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸಿ ನೋಡಿ. ವರಮಹಾಲಕ್ಷ್ಮಿ ದೇವಿಯ ಜೊತೆಗೆ ಪಾರ್ವತಿ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ. ವಿಧವೆಯರನ್ನು ಅವಮಾನಿಸಿ ಅವರ ಕಣ್ಣಿನಲ್ಲಿ ನೀರಾಕಿಸಿ ಯಾವುದೇ ವ್ರತಗಳನ್ನ ಮಾಡಿದರೆ ಫಲಪ್ರಾಪ್ತಿಯಾಗೋದಿಲ್ಲ. ವಿಧವೆಯರನ್ನ ಹೇಗೆ ಗೌರವಿಸಬೇಕೆಂದು ಅದರ ಬಗ್ಗೆ ವಿಶೇಷ ವಿಡಿಯೋ ಕೂಡ ಮಾಡಿದ್ದೀವಿ. ಆ ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀವಿ, ನೋಡಬಹುದು. ವರಮಹಾಲಕ್ಷ್ಮಿ ವ್ರತದ ದಿನ ಅಂದರೆ ಆಗಸ್ಟ್ 28 ಶುಕ್ರವಾರ ಗ್ರಹಣ ಇದೆ. ಆದರೆ ಗ್ರಹಣದ ಗೋಚರ ಭಾರತದಲ್ಲಿ ಇಲ್ಲ. ಆದ್ದರಿಂದ ಗ್ರಹಣದ ಆಚರಣೆಯಾಗಿರ್ಬೋದು, ಸೂತಕದ ಆಚರಣೆಯಾಗಿರ್ಬೋದು ಮಾಡುವಂತಿಲ್ಲ. ನಿಶ್ಚಿಂತೆಯಿಂದ ವರಮಹಾಲಕ್ಷ್ಮಿ ದೇವಿಯ ವ್ರತವನ್ನ ಆಚರಿಸಬಹುದು. ಪೌರ್ಣಮಿಯ ದಿನ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಿದರೆ 10 ಪಟ್ಟು ಹೆಚ್ಚಿನ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಆ ದಿನ ನೀವು ಬೇರೆಯವರ ಮನೆಗೆ ಕುಂಕುಮ ತೆಗೆದುಕೊಳ್ಳಲು ಹೋದಾಗ ಅಲ್ಲಿ ವರಮಹಾಲಕ್ಷ್ಮಿ ದೇವಿಯನ್ನ
ತುಂಬಿಕೊಳ್ಳಿ. ಅವಶ್ಯಕತೆಗೆ ಇಲ್ಲದ ಮಾತುಗಳನ್ನು ಆಡದೆ ದೇವಿಯ ದರ್ಶನ ಪಡೆದು ಕೈ ಮುಗಿದು ದೇವಿಗೆ ನಮಸ್ಕಾರ ಮಾಡುತ್ತಾ ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಮನೆಗೆ ಮಹಾಲಕ್ಷ್ಮಿ ದೇವಿಯು ಯಾರ ರೂಪದಲ್ಲಾದರೂ ಬರಬಹುದು. ಯಾವುದೋ ವಸ್ತು ಅಥವಾ ಸಹಾಯ ಬೇಕೆಂದು ವೃದ್ಧರ ರೂಪದಲ್ಲಿ, ಪ್ರಾಣಿ ಪಕ್ಷಿಗಳ ರೂಪದಲ್ಲಿ, ವಿಧವೆಯರ ರೂಪದಲ್ಲಿ, ಕನ್ಯೆಯರ ರೂಪದಲ್ಲಿ, ಚಿಕ್ಕ ಮಕ್ಕಳ ರೂಪದಲ್ಲಿ ಬರಬಹುದು. ಆದಷ್ಟು ತಾಳ್ಮೆ ಪ್ರೀತಿಯಿಂದ ವ್ರತಾಚರಣೆ ಮಾಡುತ್ತಾ ಮೇಲೆ ತಿಳಿಸಿದ ಹಾಗೆ ಕಳಶವನ್ನ ಕದಲಿಸಿ. ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ವ್ರತಾಚರಣೆ ಆದ ನಂತರ ಕಳಶವನ್ನ ಯಾವ ರೀತಿಯಾಗಿ ಕದಲಿಸಬೇಕು, ಯಾವ ನಿಯಮಗಳನ್ನ ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಜೈ ವರಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.